Every great story begins with a spark of magic. Welcome to the world of Devi Yakshini Media. Welcome to Devi Yakshini Media. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ನಿಮಗೆ ಇನ್ನೊಂದು ಸರಳವಾಗಿರ್ತಕ್ಕಂಥ ತಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಹೇಳುವಂಥ ಈ ಒಂದು ತಂತ್ರ, ಮಂತ್ರ, ಯಂತ್ರ ಎಲ್ಲವನ್ನು ನೀವು ಕರೆಕ್ಟಾಗಿ ಪರಿಪಾಲನೆ ಮಾಡಿದ್ದೇ ಆದರೆ ಜೀವನದಲ್ಲಿ ನಿಮ್ಗೆ ಅದೃಷ್ಟ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ನೋಡಿ, ನಾವು ಎಷ್ಟೇ ದೊಡ್ಡ ಸುಂದರವಾಗಿರ್ತಕ್ಕಂಥ ಮನೆ ಕಟ್ಟಿರ್ಬೋದು, ಅದಕ್ಕೆ ಹಾಕುವಂಥ ಒಂದು ಬೀಗ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಆ ಬೀಗ ಮನೆಯನ್ನು ರಕ್ಷಣೆ ಮಾಡುತ್ತೆ. ನಾವು ಯಾರಿಗೆ ನಂಬ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆ ಬೀಗನಂತೂ ನಂಬ್ತೀವಿ. ಹಿಂದಿನ ಒಂದು ಶತಮಾನಗಳಿಂದ ಬಂದಿರತಕ್ಕಂಥ ಒಂದು ಅದ್ಭುತ ಶಕ್ತಿ ಅದು ಬೀಗ, ಬೀಗದ ಕೈ. ನಮ್ಮ ಜೀವನದಲ್ಲೂ ಕೂಡ ಒಂದು ಬೀಗ ಬಿದ್ದಿರುತ್ತೆ. ಆ ಭಗವಂತ ಅವನ ಒಂದು ಕೀಯಿಂದ ಆ ಒಂದು ಬೀಗವನ್ನು ಓಪನ್ ಮಾಡಿದಾಗ ಅದೃಷ್ಟದ ಬಾಗಿಲು ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಸೊ ಅಂತಹ ಒಂದು ತಂತ್ರವನ್ನು ಇವತ್ತಿನ ದಿವಸ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಏನು ಮಾಡಬೇಕು, ಯಾವ ಥರ ತಂತ್ರ ಅಂತಕ್ಕಂಥ ವಿಚಾರ ಬಂದಾಗ ವಿಶೇಷವಾಗಿ ಮಧ್ಯಾಹ್ನದ ಒಂದು ಹೊತ್ತಲ್ಲಿ ಈ ಒಂದು ತಂತ್ರವನ್ನು ಮಾಡುವಂಥದ್ದು. ಮಧ್ಯಾಹ್ನ ಅಂತ ಹೇಳಿದ್ರೆ ಸುಮಾರು 1:30, 2 ಗಂಟೆ, 2:30 ಅಷ್ಟೊತ್ತಿಗೆ ಈ ಒಂದು ತಂತ್ರವನ್ನು ನೀವು ಮಾಡಬೇಕು. ಯಾಕಿದೆ ಸಮಯದಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ತೀನಿ. ಮೊದಲಿಗೆ ನೀವೇನು ಮಾಡಬೇಕು, ಒಂದು ಬೀಗದ ಕೈಯನ್ನು ತಗೊಳ್ಳಿ. ಬೀಗದ ಕೈಯನ್ನು ತಗೊಂಡು ಅದನ್ನು ಒಂದು ಬಾಳೆ ಎಲೆ ಮೇಲೆ ಇಡಿ. ಬಾಳೆ ಎಲೆ ಮೇಲೆ ಇಟ್ಟು ಆ ಒಂದು ಬೀಗ ಮತ್ತು ಬೀಗದ ಕೈಗೆ ವಿಶೇಷವಾಗಿ ನಿಮ್ಮ ಒಂದು ಹೆಸರನ್ನು ಒಂದು ಚೀಟಿಯಲ್ಲಿ ಬರೆದು ರೇಷ್ಮೆ ದಾರದಲ್ಲಿ ಕಟ್ಟಿ ಆ ಬೀಗದ ಕೈಗೆ ಅದನ್ನು ಸುತ್ತಬಿಡಿ. ಸುತ್ತಬಿಟ್ಟು ಆ ಒಂದು ಬೀಗದ ಮೇಲೆ ಲಕ್ಷ್ಮಿಯ ಪ್ರತಿಮೆಯನ್ನು ಇಡಿ. ಲಕ್ಷ್ಮಿಯ ಪ್ರತಿಮೆಯನ್ನು ಇಟ್ಟು, ಚಿಕ್ಕದಾಗಿ ಸಿಗುತ್ತೆ, ಹಿತ್ತಾಳೆ ಪ್ರತಿಮೆ ಸಿಗುತ್ತೆ, ಆ ಪ್ರತಿಮೆಯನ್ನು ಇಟ್ಟು ಆ ಪ್ರತಿಮೆಗೆ ವಿಶೇಷವಾಗಿ ಜೇನುತುಪ್ಪದಲ್ಲಿ ಅಭಿಷೇಕವನ್ನು ಮಾಡಿ. ಜೇನುತುಪ್ಪದ ಅಭಿಷೇಕ, ತದನಂತರ ಶುದ್ಧೋದಕ ಅಂದರೆ ಒಳ್ಳೆಯ ಒಂದು ತುಳಸಿ ನೀರು ಅಥವಾ ತೀರ್ಥದ ಒಂದು ಸ್ನಾನವನ್ನು ಆ ದೇವಿಗೆ ಮಾಡಿಸಿ, ಮಹಾಲಕ್ಷ್ಮಿಗೆ ಆ ಮಾಡಿಸಿರ್ತಕ್ಕಂಥ ನೀರು ಪೂರ್ತಿಯಾಗಿ ಆ ಬೀಗದ ಮೇಲೆ ಬೀಳಲಿ. ಮತ್ತು ಆ ದೇವಿಯನ್ನು ಯಥಾಸ್ಥಾನವಾಗಿ ಆ ಬೀಗದ ಮೇಲೆ ಇಟ್ಟು ಅರಿಶಿನ ಕುಂಕುಮವನ್ನು ಬೀಗದ ಕೈಗೆ ಮತ್ತು ಲಕ್ಷ್ಮೀ ವಿಗ್ರಹಕ್ಕೆ ಚೆನ್ನಾಗಿ ಹಚ್ಚಿಬಿಟ್ಟು ಆ ಒಂದು ಲಕ್ಷ್ಮೀ ವಿಗ್ರಹಕ್ಕೆ ಮತ್ತು ಬೀಗಕ್ಕೆ ಒಂದು ನೈವೇದ್ಯ, ಏನು ನೈವೇದ್ಯ ಮಾಡಬೇಕು ಅಂದರೆ ಗೋಧಿ ರವೆ ಅಂತ ಸಿಗುತ್ತೆ. ಆ ಗೋಧಿ ರವೆಯಲ್ಲಿ ಪಾಯಸವನ್ನು ಮಾಡಿ ಆ ಒಂದು ಲಕ್ಷ್ಮಿಯ ಮತ್ತು ಬೀಗದ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡಿ ತುಪ್ಪದ ಒಂದು ಆರತಿಯನ್ನು ಮಾಡಿ. ಕರ್ಪೂರದಲ್ಲಿ ಆರತಿ ಮಾಡ್ತಿರಲ್ಲ, ಅದು ಬೇಡ, ತುಪ್ಪದಲ್ಲಿ ಆರತಿಯನ್ನು ಮಾಡಿ. ಆರತಿಯನ್ನು ಮಾಡಿ ಕೆಂಪು ಅಕ್ಷತೆಗಳನ್ನ ಹಾಕಿ ಪೂಜೆಯನ್ನು ಮಾಡಿ, ನಮಸ್ಕಾರವನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪ್ರಾರ್ಥನೆ ಆದ ನಂತರ ಈ ಲಕ್ಷ್ಮೀ ವಿಗ್ರಹ, ಬೀಗದ ಕೈ, ಬೀಗ ಯಾವಾಗಲೂ ಓಪನ್ ಆಗಿರಬೇಕು, ಬೀಗದ ಕೈ ಜೊತೆಗೆ ಇರಬೇಕು. ಅದರಂತೆಯೇ ಲಕ್ಷ್ಮೀ ವಿಗ್ರಹನೂ ಇರಬೇಕು. ಅದೆಲ್ಲವನ್ನು ಕೂಡ ಕೆಂಪು ವಸ್ತ್ರದಲ್ಲಿ, ಅದನ್ನು ಬ್ಲೌಸ್ ಪೀಸಲ್ಲಾಗಲಿ ಅಥವಾ ಕೆಂಪು ವಸ್ತ್ರದಲ್ಲಿ ಕಟ್ಟಿಬಿಟ್ಟು ನಿಮ್ಮ ಮನೆಯ ಈಶಾನ್ಯ ಮೂಲೆಗೆ ಅದನ್ನು ಕಟ್ಟಿ, ಅಥವಾ ಈಶಾನ್ಯ ಮೂಲೆಯಲ್ಲಿ ಅದನ್ನು ಇಡಿ, ಅಥವಾ ನಿಮ್ಮ ಬೀರೋ ಲಾಕರಲ್ಲಿರ್ಬೋದು, ಅಥವಾ ದೇವ್ರ ಮನೆಯಲ್ಲಿರ್ಬೋದು. ಒಂದು ಗುಪ್ತವಾದ ಸ್ಥಳದಲ್ಲಿ ಯಾರ ಕಣ್ಣು ಅದು ಬೀಳಬಾರ್ದು, ಆ ಥರ ಒಂದು ಸ್ಥಳದಲ್ಲಿ ಇಟ್ಟು ಅದಕ್ಕೆ ಪ್ರತಿ ದಿವಸ ಧೂಪ ತೋರಿಸ್ತಾ ಇರಿ. ಇದರಿಂದ ಏನಾಗುತ್ತಂದರೆ ನಿಮ್ಮ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತೆ. ನೀವು ಕೋಟ್ಯಾಧಿಪತಿಗಳಾಗ್ತೀರಾ. ನಿಮ್ಮ ಇಚ್ಛೆಗಳು ಪೂರೈಸುತ್ತೆ. ಒಂದು ಆದಾಯದ ಮೂಲ ನಿಮಗೆ ಶುರುವಾಗುತ್ತೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನೀವು ಮುಂದಿನ ಅಭಿವೃದ್ಧಿಗೆ ನಿಮಗೆ ಕಾರಣ ಆಗುತ್ತೆ.
ಮನೆಯಲ್ಲಿ ಸದಾಕಾಲ ಸಂತೋಷಗಳು ಇರುತ್ತೆ. ಯಾವತ್ತೂ ಕೂಡ ನೀವು ಯಾವುದಾದ್ರು ಒಂದು ಕೆಲಸಕ್ಕೆ ಹೋದಾಗ ಅಲ್ಲಿ ನಿಮಗೆ ಫೇಲ್ಯೂರ್ ಇರೋದಿಲ್ಲ. ಮತ್ತು ಯಾರಾದರೂ ನಿಮಗೆ ಒಂದು ಪ್ರಯೋಗಗಳಲ್ಲಿ, ತಾಂತ್ರಿಕ ಪ್ರಯೋಗಗಳಲ್ಲಿ ಬಂಧನ ಪ್ರಯೋಗ ಅಂತ ಇರುತ್ತೆ. ಆ ಪ್ರಯೋಗಗಳನ್ನೆಲ್ಲ ಮಾಡ್ಸೋಕ್ಕೆ ಬಂದರೆ ಅದು ಅವರಿಗೆ ರಿವರ್ಸ್ ಆಗಿಬಿಡುತ್ತೆ, ಅದು ಪ್ರಯೋಗನೇ ನಡೆಯಲ್ಲ ನಿಮ್ಮ ಮೇಲೆ. ಅಷ್ಟು ಶಕ್ತಿ ಇರುವಂತಹ ಒಂದು ತಂತ್ರ ಇದು. ಇದನ್ನು ಒಂದು ಸಲ ಮಾಡಿ ನೋಡಿ, ಬಹಳ ಸುಲಭವಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಂಪರ್ಕ ಮಾಡಿ. ಇನ್ನೇನಾದರೂ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಅಥವಾ ಪ್ರಶ್ನೆಗಳು ಏನಾದರೂ ಹಾಕಿಸ್ಬೇಕು ಅಂದರೂ ಕೂಡ ಬನ್ನಿ. ಸರಳವಾಗಿರ್ತಕ್ಕಂಥ ತಂತ್ರ ಪರಿಹಾರದ ಜೊತೆಗೆ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡೋಣ. ಮತ್ತು ಮುಂದಿನ ಜೀವನದಲ್ಲಿ ನಿಮಗೆ ವಿಶೇಷವಾಗಿ ಈ ಒಂದು ತಂತ್ರವನ್ನು ಕಲಿಬೇಕು, ಈ ಒಂದು ಜ್ಞಾನವನ್ನು ನಾನು ಪಡ್ಕೋಬೇಕು ಅಂತ ಹೇಳಿದರೆ ನಾವು ಕೊಡುವಂತಹ ಕ್ಲಾಸಿಗೆ ಸೇರಿಕೊಂಡು ಅಲ್ಲಿಯೂ ಕೂಡ ನೀವು ಸಿದ್ಧಿ ಮಂತ್ರಗಳನ್ನ ಪಡ್ಕೋಬೋದು, ಯಂತ್ರಗಳನ್ನ ಬರೆಯೋದು ಕಲ್ತ್ಕೋಬೋದು, ಕವಡೆ ಶಾಸ್ತ್ರವನ್ನು ಕಲ್ತ್ಕೋಬೋದು. ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಉಪಯೋಗಗಳನ್ನ ಪಡ್ಕೋಬೋದು. ಇನ್ನು ಹೆಚ್ಚಿನ ವಿವರ ಬೇಕು ಅಂದರೆ ನಾವು ಕೊಡುವಂತಹ ಒಂದು ಸಂಖ್ಯೆಯನ್ನು ಸಂಪರ್ಕ ಮಾಡಿ. ನಮಸ್ಕಾರ.